Yeah, good morning, dear students. Myself Malaya, Assistant Professor of Sociology, Government First Grade College, Lokapur, Karnataka. Today we are going to deal with the new topic, social problems in India, for BA 6th semester optional sociology students, as prescribed by Rani Channamma University, Belgavi, Karnataka. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು ಬಿ ಎ 6ನೇ ಸೆಮ್ನ ಭಾರತೀಯ ಸಮಾಜದ ಸಮಸ್ಯೆಗಳ ಕುರಿತಾಗಿ ನೋಡ್ತಾ ಇದ್ದೀವಿ. ಪ್ರಚಲಿತ ಸಮಸ್ಯೆಗಳ ಕುರಿತಾಗಿ ಇದು ಬಿ ಎ 6ನೇ ಸೆಮ್ನ ವಿದ್ಯಾರ್ಥಿಗಳಿಗಾಗಿ, ರಾಣಿ ಚೆನ್ನಮ್ಮ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಪುರಸ್ಕೃತವಾದಂಥ ಪಠ್ಯ ಇದು. ಸೊ ಇವತ್ತು ನಾವೊಂದು ಹೊಸ ವಿಷಯವನ್ನು ನೋಡ್ತಾ ಇದ್ದೀವಿ. ಅದು ಏನಂದರೆ ಭ್ರಷ್ಟಾಚಾರ, ಕರಪ್ಷನ್ ಇನ್ ಪಬ್ಲಿಕ್ ಲೈಫ್, ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ. ಹೌದಾ? ಸೊ ಲೆಟ್ಸ್ ಬಿಗಿನ್ ದ ಸೆಷನ್ ಟುಡೇ. ಭ್ರಷ್ಟಾಚಾರದ ಅರ್ಥವನ್ನು ಇವತ್ತು ನಾವು ನೋಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಕರಪ್ಷನ್? Corruption is universal phenomena. It has pervaded all walks of life. Corruption is as old as civilization itself. Corruption is one of the largest social problems in India. ಭ್ರಷ್ಟಾಚಾರ ಅನ್ನೋದು ಕೇವಲ ಭಾರತಕ್ಕೆ ಮಾತ್ರವಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ, ಎಲ್ಲ ಸಮುದಾಯಗಳಲ್ಲಿ ಅದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಸರ್ವವ್ಯಾಪಕವಾಗಿದೆ. ಭ್ರಷ್ಟಾಚಾರದ ಸರ್ವವ್ಯಾಪಕತೆ, ಯೂನಿವರ್ಸಲ್ ಅಂದರೆ ಸರ್ವವ್ಯಾಪಕ. ಕರಪ್ಷನ್ ಈಸ್ ಯೂನಿವರ್ಸಲ್. ಭ್ರಷ್ಟಾಚಾರವು ಸರ್ವವ್ಯಾಪಕವಾಗಿದೆ, ಎಲ್ಲೆಡೆಯೂ ಇದೆ, ಎಲ್ಲ ದೇಶಗಳಲ್ಲಿ, ಸಣ್ಣ ಪುಟ್ಟ ದೇಶಗಳಲ್ಲಿ ಕೂಡ, ಬುಡಕಟ್ಟು ಸಮುದಾಯಗಳಲ್ಲಿ ಕೂಡ. ಹೌದಾ? ನಾವು ಭ್ರಷ್ಟಾಚಾರವನ್ನು ಜೀವನದ ಎಲ್ಲ ಮಜಲುಗಳಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಈ ಅಧಿಕಾರಿಶಾಹಿ ಅಥವಾ ಏನು ಸಾರ್ವಜನಿಕ ಜೀವನದಲ್ಲಿರುವಂತಹ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ವಿಶೇಷವಾಗಿ ಇವರ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿಯನ್ನು ಕೊಟ್ಟು ಈ ಪಠ್ಯವನ್ನು ನೋಡಬೇಕಾಗತ್ತೆ. ಹೌದಾ? ಸೊ ಅಧಿಕಾರವು ಭ್ರಷ್ಟಗೊಳಿಸುವುದು, ನಿರಂಕುಶ ಅಧಿಕಾರವು ವ್ಯಕ್ತಿಯನ್ನು ಸಂಪೂರ್ಣವಾಗಿ ಭ್ರಷ್ಟಗೊಳಿಸುವುದು ಅನ್ನೋದು ಒಂದು ಮಾತಿದೆ. ನಮ್ಮ ರಾಷ್ಟ್ರದ ರಾಜಕೀಯ ಕ್ಷೇತ್ರವನ್ನು ಮತ್ತು ಜನನಾಯಕರು ಹಾಗೂ ಸರ್ಕಾರ ಅಧಿಕಾರಿಗಳು ಸಾರ್ವಜನಿಕ ಜೀವನವನ್ನು ಗಮನದಲ್ಲಿರಿಸಿಕೊಂಡು ವಿಶ್ಲೇಷಿಸುವುದಾದರೆ, ಕಳೆದ ಕೆಲವು ದಶಕಗಳಿಂದ ನಮ್ಮ ಸಾರ್ವಜನಿಕ ಜೀವನವು ವ್ಯಾಪಕ ಭ್ರಷ್ಟತೆಯಿಂದ ಕೂಡಿದೆ. ಭ್ರಷ್ಟಾಚಾರವು ಕೂಲಿಕಾರರುಗಳು, ಜವಾನರುಗಳು, ಸಾಮಾನ್ಯ ಲೆಕ್ಕಿಗರು ಹಾಗೂ ಇನ್ನಿತರ ಕೆಳದರ್ಜೆಯ ವ್ಯಕ್ತಿಗಳ ಹಂತದಲ್ಲಿ ಮಾತ್ರವಿದ್ದು, ಬಹಳ ಕನಿಷ್ಠತಮ ಕೂಲಿ ಅಥವಾ ಸಂಬಳ ಪಡೆಯುವ ಅವರೂ ಹಣಕ್ಕಾಗಿ ಭ್ರಷ್ಟ ವಿಧಾನಗಳನ್ನು ಆಶ್ರಯಿಸುವುದನ್ನು ಅರ್ಥೈಸಿಕೊಳ್ಳಬಹುದು. ಇಲ್ಲಿ ಭ್ರಷ್ಟಾಚಾರ ಕೇವಲ ಯಾವುದೇ ಒಂದು ಹುದ್ದೆಗೆ ಅಥವಾ ಯಾವುದೇ ಒಂದು ದರ್ಜೆಗೆ ಸೀಮಿತವಾಗಿಲ್ಲ. ಅಂದರೆ ಮೇಲ್ದರ್ಜೆಯಿಂದ ಹಿಡ್ಕೊಂಡು ಕೆಳದರ್ಜೆಯವರೆಗೂ ನಾವು ಈ ಅಧಿಕಾರಿಶಾಹಿ ವರ್ಗದಲ್ಲಿ ಭ್ರಷ್ಟಾಚಾರವನ್ನು ಇವತ್ತು ನೋಡಿದ್ದೇವೆ. ದಿನನಿತ್ಯದ ಮಾಧ್ಯಮಗಳಲ್ಲಿ, ಪತ್ರಿಕೆ ಆಗಿರ್ಬೋದು, ಟಿ ವಿ ಮಾಧ್ಯಮಗಳಾಗಿರ್ಬೋದು, ರೇಡಿಯೋ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಸಾಮಾಜಿಕ ಪಿಡುಗು ಇವತ್ತು ಸರ್ವವ್ಯಾಪಕವಾಗಿ ಹಾಗೂ ಹೆಮ್ಮಾರಿಯಾಗಿ ಬೆಳೆದು ನಿಂತಿದೆ ಅಂದರೆ ತಪ್ಪಾಗಲಾರದು. ಇಲ್ಲಿ ಭ್ರಷ್ಟಾಚಾರಿಗಳು ಸರ್ಕಾರದ ದುಡ್ಡನ್ನು, ಅಂದರೆ ಸರ್ಕಾರಕ್ಕೆ ಬಂದಿರೋ ದುಡ್ಡು ಜನರ ತೆರಿಗೆ ದುಡ್ಡು, ಜನರಿಗೆ ಮಾಡಿದಂಥ ಮಹಾಮೋಸ. ಭ್ರಷ್ಟಾಚಾರ ಜನರಿಗೆ ಮಾಡಿದಂಥ ಮಹಾಮೋಸ. ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋಣ. ಭ್ರಷ್ಟಾಚಾರದ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಆಫ್ ಕರಪ್ಷನ್. ಹೇಗೆ ಐತಿಹಾಸಿಕವಾಗಿ ಈ ಭ್ರಷ್ಟಾಚಾರ ಬೆಳೆದು ಬಂತು ಅಂತ ಇವತ್ತು ತಿಳಿದುಕೊಳ್ಳೋಣ. ಐತಿಹಾಸಿಕವಾಗಿ ನಾವು ಭ್ರಷ್ಟಾಚಾರವನ್ನು ನೋಡೋದಾದರೆ, ಭ್ರಷ್ಟಾಚಾರ ಡ್ಯೂರಿಂಗ್ ಏನ್ಷಿಯಂಟ್ ಪೀರಿಯಡ್, ದ ಜಡ್ಜಸ್ ಫ್ರಮ್ ದ ಈಜಿಪ್ಟ್, ಬ್ಯಾಬಿಲೋನಿಯಾ ಆ್ಯಂಡ್ ಹಿಬ್ರೂ ಸೊಸೈಟೀಸ್
received bribes. England was known as sinkhole of corruption during 17th and 18th century. When it comes to India, Kautilya in his Arthashastra has mentioned about corruption. He has mentioned 40 types of corruption. ನೋಡಿ, ಭ್ರಷ್ಟಾಚಾರ ಜಾಗತಿಕ ವಿದ್ಯಮಾನ. ಹೌದಾ? ನಾವು ಐತಿಹಾಸಿಕ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರದ ಜಾಡನ್ನು ಹುಡುಕ್ತಾ ಹೋದರೆ ನಾವು ಪ್ರಾಚೀನ ಈಜಿಪ್ಟ್ ರಾಷ್ಟ್ರ, ಬ್ಯಾಬಿಲೋನಿಯಾ, ಹಿಬ್ರಿವ್ ರಾಷ್ಟ್ರಗಳಲ್ಲಿ ಕೂಡ ಈ ಲಂಚಾವತಾರವನ್ನು ನೋಡಿದ್ದೇವೆ. ಉಲ್ಲೇಖಗಳು ಕೂಡ ಇವುಗಳ ಬಗ್ಗೆ ನಮಗೆ ಸಿಗ್ತವೆ. ನಾವು ಈ ಪ್ರಾಚೀನ ಬ್ಯಾಬಿಲೋನಿಯಾದ ಈಜಿಪ್ಟ್ ನಾಟಕಗಳಲ್ಲಿ ಕೂಡ, ನಾವು ಪುಸ್ತಕಗಳಲ್ಲಿ ಕೂಡ ಇದರ ಬಗ್ಗೆ ಕೇಳ್ಬೋದು. ಆದರೆ ಸುಮಾರು 17 ಮತ್ತು 18ನೇ ಶತಮಾನದಲ್ಲಿ ಏನಾಗಿತ್ತಂದರೆ, ಇಂಗ್ಲೆಂಡ್ ರಾಷ್ಟ್ರ ಭ್ರಷ್ಟಾಚಾರದ ಬಚ್ಚಲೆ ಎಂದು ಪ್ರಸಿದ್ಧಿಯಾಗಿತ್ತು. ಸಿಂಕ್ ಹೋಲ್ ಆಫ್ ಕರಪ್ಷನ್ ಡ್ಯೂರಿಂಗ್ 17th ಆ್ಯಂಡ್ 18th ಸೆಂಚುರಿ. ಹಾಗಾದರೆ ಭಾರತಕ್ಕೆ ಬಂದಾಗ ಭ್ರಷ್ಟಾಚಾರ ಹೇಗಿತ್ತು ಅನ್ನೋದನ್ನು ನಾವು ಕೌಟಿಲ್ಯರ ಅರ್ಥಶಾಸ್ತ್ರ ಎನ್ನುವ ಪುಸ್ತಕದಲ್ಲಿ ನೋಡ್ಬೋದು. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಸರ್ಕಾರಿ ಅಧಿಕಾರಿಗಳು, ಸೇವಕರು ಎನಿಸಿಕೊಂಡವರು ತೊಡಗಬಹುದಾದ ಸುಮಾರು 40 ಬಗೆಯ ಭ್ರಷ್ಟಾಚಾರಗಳ ಬಗ್ಗೆ ಉಲ್ಲೇಖಿಸ್ತಾರೆ. ಹೌದಾ? ಮುಂದುವರೆದು, ಕರಪ್ಷನ್ ವಾಸ್ ಲೆಸ್ಸರ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಶೋಕಾಸ್ ರಿಸೈಮ್ ಆ್ಯಂಡ್ ಡ್ಯೂರಿಂಗ್ ಮಿಡವಲ್ ಇಂಡಿಯಾ. Corruption was lesser due to less collection of taxes. British rule in India has heightened the practice of corruption both by Indian officials and British officials. According to Corruption Perception Index given by Transparency International, India ranks at 86th position in the year 2020. ಪ್ರಾಚೀನ ಕಾಲದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ 40 ಬಗೆಯ ಭ್ರಷ್ಟಾಚಾರ ಇರೋದನ್ನು ಉಲ್ಲೇಖ ಮಾಡ್ತಾರೆ. ಮುಂದುವರೆದು ಮಧ್ಯಯುಗದ ಭಾರತದಲ್ಲಿ, ವಿಶೇಷವಾಗಿ ರಾಜ ಅಶೋಕನ ಯುಗದಲ್ಲಿ ಭ್ರಷ್ಟಾಚಾರ ತೀರ ಕಡಿಮೆ ಇತ್ತು. ಮತ್ತು ಮಧ್ಯಯುಗದ ಭಾರತದಲ್ಲಿ ಕೂಡ ಅಷ್ಟೇ ಭ್ರಷ್ಟಾಚಾರವನ್ನು ನಾವು ಕಡಿಮೆ ನೋಡ್ತಾ ಇದ್ದೀವಿ. ಕಾರಣ ಅಲ್ಲಿ ತೆರಿಗೆ ಕೂಡ ಬಹಳ ಕಡಿಮೆ ಇತ್ತು. ಹೀಗಾಗಿ ಭ್ರಷ್ಟಾಚಾರತೆಗೆ ಅವಕಾಶ ಬಹಳ ಕಡಿಮೆ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಮುಂದೆ ಬ್ರಿಟಿಷರು ಏನು ಭಾರತವನ್ನು ಒತ್ತಾಳೆ ಅಥವಾ ಸೆರೆ ಮಾಡ್ಕೊತಾರೋ, ಅಥವಾ ಬ್ರಿಟಿಷರು ಭಾರತಕ್ಕೆ ಬಂದು ನೆಲೆ ಉರಿಸ್ತಾರೋ, ಭಾರತದ ಮೇಲೆ ದಬ್ಬಾಳಿಕೆ ಶುರು ಮಾಡ್ತಾರೋ, ಭಾರತವನ್ನು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ಬ್ರಿಟಿಷ್ ಅಧಿಕಾರಿಗಳು ಮತ್ತು ಭಾರತೀಯ ಅಧಿಕಾರಿಗಳು ತೀರ ಭ್ರಷ್ಟರಾಗ್ತಾರೆ. ಹೌದಾ? ಹಾಗಾಗಿ ಮುಂದೆ ಭ್ರಷ್ಟತನ ಅನ್ನೋದು ಈ ಬ್ರಿಟಿಷ್ ಆಡಳಿತ ಅವಧಿಯಿಂದ ಹೆಚ್ಚಾಗ್ತಾನೆ ಬರ್ತಾ ಇದೆ ಇವತ್ತಿನವರೆಗೂ ಕೂಡ. ಹಾಗಾದರೆ ಭಾರತಕ್ಕೆ ಬಂದಾಗ ನಾವು ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವ ಸಂಸ್ಥೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನುವ ರ್ಯಾಂಕಿಂಗನ್ನು ಕೊಡುತ್ತೆ. ಇದರಲ್ಲಿ ಭಾರತ 86ನೇ ಸ್ಥಾನದಲ್ಲಿದೆ. 2020ರ ಸರ್ವೆ ಪ್ರಕಾರ ಭಾರತ 86ನೇ ಸ್ಥಾನದಲ್ಲಿ ಭ್ರಷ್ಟಾಚಾರದಲ್ಲಿ ಇದೆ ಅಂತ. ಹಾಗಾದರೆ ಭ್ರಷ್ಟಾಚಾರದ ಒಂದು ಅರ್ಥವನ್ನು ನೋಡ್ಕೊಂಡ್ವಿ, ಭ್ರಷ್ಟಾಚಾರ ಬೆಳೆದು ಬಂದ ಬಗೆಯನ್ನು ನೋಡ್ಕೊಂಡ್ವಿ, ಇದರ ಸರ್ವ ವ್ಯಾಪಕತೆ ಬಗ್ಗೆ ತಿಳ್ಕೊಂಡ್ರಿ. ಈಗ ನಾವು ಭ್ರಷ್ಟಾಚಾರದ ವ್ಯಾಖ್ಯಾನದ ಕಡೆಗೆ ಗಮನ ಹರಿಸೋಣ. ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಡಿಕ್ಷನರಿ, perversion of destruction of integrity in discharge of public duties by bribery or through favor is called corruption. ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರ ಸಾರ್ವಜನಿಕ ಜೀವನದ ಸಮಗ್ರತೆಯನ್ನು ನಾಶ ಮಾಡುವ, ಲಂಚ ತೆಗೆದುಕೊಳ್ಳುವ ಅಥವಾ ಒಬ್ಬರ ಪರವಾಗಿ ಕೆಲಸ ಮಾಡುವ, ಫೇವರ್ ಮಾಡುವುದನ್ನು ಕರಪ್ಷನ್ ಅಂತ ಹೇಳಿ, ಭ್ರಷ್ಟಾಚಾರ ಅಂತ ಹೇಳಿ ಕರೆಯುತ್ತಾರೆ. ಪರ್ವರ್ಷನ್ ಆಫ್ ಡಿಸ್ಟ್ರಕ್ಷನ್ ಆಫ್ ಇಂಟಿಗ್ರಿಟಿ, ಇಲ್ಲಿ ಸಾರ್ವಜನಿಕ ಜೀವನದ ಸಮಗ್ರತೆಯನ್ನು ನಾಶ ಮಾಡುವುದು. ಈ ಸಾರ್ವಜನಿಕ ಜೀವನದ ಸಮಗ್ರತೆಯನ್ನು ನಾಶ ಮಾಡುವುದು ಎಲ್ಲಿ ಸಾರ್ವಜನಿಕ ಕರ್ತವ್ಯಗಳಲ್ಲಿ ಅಡೆತಡೆ ಮಾಡುವುದು, ಇವುಗಳನ್ನು ನಾವು ಭ್ರಷ್ಟಾಚಾರ ಅಂಥೇಳಿ ಅರ್ಥೈಸ್ಕೊಳ್ತೇವೆ. ಮುಂದುವರೆದು
The Webster's dictionary defines corruption as inducement to wrong by improper or unlawful means as bribery. ತಪ್ಪು ಮಾಡಲು ಪ್ರೇರೇಪಿಸುವುದು, ಕಾನೂನುಬಾಹಿರವಾಗಿ ಅಥವಾ ಸರಿಯಾದ ಕ್ರಮವಿಲ್ಲದೆ, ಅದಕ್ಕೆ ಲಂಚಾವತಾರ ಅಥವಾ ಭ್ರಷ್ಟಾಚಾರ ಅಂತೀವಿ. ಸಾರ್ವಜನಿಕ ಜೀವನದಲ್ಲಿ ಏನು ಸರಿಯಾಗಿ ಆಗಬೇಕಾದಂಥ ಕೆಲಸವನ್ನು ತಪ್ಪಾಗಿ ಮಾಡಲು ಪ್ರೇರೇಪಿಸುವುದನ್ನು ನಾವು ಭ್ರಷ್ಟಾಚಾರ ಅಂಥೇಳಿ ಅರ್ಥೈಸ್ಕೊಳ್ತೇವೆ. ಮುಂದುವರೆದು ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್ ಡಿಫೈನ್ಸ್ ಕರಪ್ಷನ್ ಆ್ಯಸ್ ಅಬ್ಯೂಸ್ ಆಫ್ ಪಬ್ಲಿಕ್ ಪವರ್ ಫಾರ್ ಪ್ರೈವೇಟ್ ಬೆನಿಫಿಟ್. ಇಲ್ಲಿ ಖಾಸಗಿ ಲಾಭಕ್ಕಾಗಿ ಸಾರ್ವಜನಿಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ಭ್ರಷ್ಟಾಚಾರ ಅಂತ ವರ್ಲ್ಡ್ ಬ್ಯಾಂಕ್ ಕರೆಯುತ್ತೆ. ಇನ್ನೊಮ್ಮೆ ಹೇಳ್ತೇನೆ, ಖಾಸಗಿ ಲಾಭಕ್ಕಾಗಿ ಸಾರ್ವಜನಿಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದು. ವಿದ್ಯಾರ್ಥಿಗಳೇ, ಇವೆಲ್ಲ ಡೆಫಿನಿಷನ್ಗಳು, ಇವೆಲ್ಲ ವ್ಯಾಖ್ಯಾನಗಳು ಹೇಳೋದು ಒಂದೇ. ಒಬ್ಬ ಸಾರ್ವಜನಿಕ ಅಧಿಕಾರಿ ತನ್ನ ಸರ್ಕಾರ ನೀಡಿರುವ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುವ ಹಾಗಿಲ್ಲ. ಅಂದರೆ ತನ್ನ ಅಧಿಕಾರವನ್ನು ಅವನು ವೈಯಕ್ತಿಕ ಹಿತಾಸಕ್ತಿಗಾಗಿ ಅಥವಾ ತನ್ನ ಬಂಧು ಬಳಗದ ಹಿತಾಸಕ್ತಿಗಾಗಿ ಅಥವಾ ಲೋಭ ಆಸೆಗಾಗಿ, ಅಂದರೆ ಯಾರೋ ಒಬ್ಬ ಎಕ್ಸ್ ಅನ್ನುವ ವ್ಯಕ್ತಿ ತನ್ನ ಕೆಲಸ ಆಗಲಿಕ್ಕೆ ವೈ ಅನ್ನುವ ವ್ಯಕ್ತಿಗೆ, ಎಕ್ಸ್ ಮತ್ತು ವೈ ನಡುವೆ ಟೆಂಡರ್ ಇದ್ದಾಗ ಎಕ್ಸ್ ಅನ್ನುವ ವ್ಯಕ್ತಿ ಈ ಒಬ್ಬ ಸಾರ್ವಜನಿಕ ಅಧಿಕಾರಿಗೆ ಹಣದ ಆಮಿಷವೋ ಅಥವಾ ಬೇರೆ ಯಾವುದೋ ಇನ್ನಿತರ ಆಮಿಷ ಕೊಟ್ಟು ಆ ಕೆಲಸವನ್ನು ಮಾಡಿಸಿಕೊಳ್ಳುವುದು ಏನಾಗುತ್ತೆ? ಭ್ರಷ್ಟತೆ ಆಗುತ್ತೆ. ಇಲ್ಲಿ ಸಾರ್ವಜನಿಕ ಅಧಿಕಾರಿಯಾದಂಥವನು ಪಾರದರ್ಶಕವಾಗಿರಬೇಕು. ಹಿ ಶುಡ್ ಬಿ ಟ್ರಾನ್ಸ್ಪರೆಂಟ್, ಹಿ ಶುಡ್ ಬಿ ಲೀಗಲ್ ಇನ್ ಹಿಸ್ ಆ್ಯಕ್ಟ್. ಅವನು ಕಾನೂನುಬದ್ಧವಾಗಿ ಯಾವುದೇ ಕೆಲಸ ಮಾಡಿದರೂ ಕಾನೂನಿಗೆ ಬದ್ಧವಾಗಿ ಇರಬೇಕೆ ಹೊರತು ಕಾನೂನು ವಿರೋಧವಾಗಿ ಹೋಗುವಂಥ ಕೆಲಸಗಳನ್ನು ಮಾಡಬಾರ್ದು. ತನ್ನ ಸ್ನೇಹಿತರು, ಬಂಧು ಬಳಗ ಅಥವಾ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಸಾರ್ವಜನಿಕ ಅಧಿಕಾರದ ದುರುಪಯೋಗವನ್ನು ಪಡೆಯುವುದೇ ನಾವು ಭ್ರಷ್ಟಾಚಾರ ಅಂಥೇಳಿ ಅರ್ಥೈಸ್ಕೊಳ್ತೀವಿ. ಈಗ ಭ್ರಷ್ಟಾಚಾರದ ಕೇವಲ ದುಡ್ಡು ಸ್ವೀಕರಿಸೋದಷ್ಟೇ ಅಲ್ಲ, ಗಿಫ್ಟ್ಸ್ಗಳನ್ನು, ಕಾಣಿಕೆಗಳನ್ನು ಕೊಡೋದು, ಮೊಬೈಲ್ ಫೋನ್ಗಳಾಗಿರ್ಬೋದು, ಟಿ ವಿಗಳಾಗಿರ್ಬೋದು, ಫ್ರಿಡ್ಜ್ಗಳಾಗಿರ್ಬೋದು, ಕಾರು, ಬಂಗ್ಲೋಗಳು, ಪ್ಲಾಟ್ಗಳು, ಈ ರೀತಿ ಬೇರೆ ಬೇರೆ ವಿಧದಲ್ಲಿ ಏನಂದರೆ ಭ್ರಷ್ಟಾಚಾರದ ರೂಪಗಳು ಅಂತೇಳಿ ನಾವು ಕರಿತೀವಿ. ಇವುಗಳನ್ನು ಕೂಡ ಸಾರ್ವಜನಿಕ ಆಯಾಕಟ್ಟಿನ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳು ಮಾಡಬಾರದು ಅಂತ ನಾವು ಅರ್ಥೈಸ್ಕೊಳ್ಬೇಕು. ಹಾಗಾದರೆ ಭಾರತದಲ್ಲಿ ಇಲ್ಲಿಯವರೆಗೂ ಸಾಕಷ್ಟು ಭ್ರಷ್ಟಾಚಾರಗಳನ್ನು ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಭಾರತ ಸ್ವಾತಂತ್ರ್ಯ ಹೊಂದಿದಾಗಿನಿಂದಲೂ ಇವತ್ತಿನವರೆಗೆ ಒಂದು ಟಾಪ್ 10 ಭ್ರಷ್ಟ ಸ್ಕ್ಯಾಮ್ ಅಂತೇನು ಕರಿತೀವಲ್ಲ ನಾವು, ಟಾಪ್ 10 ಸ್ಕ್ಯಾಮ್ಗಳನ್ನು, ಭ್ರಷ್ಟತೆಯನ್ನು ನಾವು ನೋಡಿದಾಗ ಯಾವ ಯಾವ ಹಗರಣಗಳು ಇದ್ದಾವೆ ಅಂಥೇಳಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕೋಲ್ ಅಲಾಟ್ಮೆಂಟ್ ಸ್ಕ್ಯಾಮ್. ಇದರಲ್ಲಿ ಸರಿಸುಮಾರು ಸರ್ಕಾರದ 1,86,000 ಕೋಟಿ ರೂಪಾಯಿಗಳು ವ್ಯಯವಾಗಿದೆ. ಭ್ರಷ್ಟಾಚಾರದ ಕೂಪವಾಗಿ ಹೋಗಿದೆ. ಮುಂದುವರೆದು 2G ಸ್ಪೆಕ್ಟ್ರಮ್ ಹಗರಣ ಅಂತೇಳಿ ಕರಿತೀವಿ. 2G ಸ್ಪೆಕ್ಟ್ರಮ್ ಸ್ಕ್ಯಾಮ್. ಇಲ್ಲಿ ಕೂಡ ಏನಪ್ಪ ಅಂದರೆ 1,76,000 ಕೋಟಿ ಈ ಒಂದು ಹಗರಣದಲ್ಲಿ ಸರ್ಕಾರ, ಭ್ರಷ್ಟ ಅಧಿಕಾರಿಗಳು ಈ ಒಂದು ಹಣವನ್ನು, ಭ್ರಷ್ಟ ರಾಜಕಾರಣಿಗಳು ಈ ಒಂದು ಹಣವನ್ನು ದುರುಪಯೋಗ ಮಾಡ್ಕೊಂಡ್ರು. ಮುಂದುವರೆದು ಕಾಮನ್ವೆಲ್ತ್ ಗೇಮ್ಸ್ ಅಂತೇಳಿ ಆಗುತ್ತೆ ದೆಹಲಿಯಲ್ಲಿ. ಆ ಒಂದು ಗೇಮ್ಸ್ನಲ್ಲಿ ಕೂಡ ಸರಿಸುಮಾರು 70,000 ಕೋಟಿಯಷ್ಟು ಹಗರಣ ಆಗಿದೆ. ಮೆಗಾ ಬ್ಲ್ಯಾಕ್ ಮನಿ ಲಾಂಡ್ರಿಂಗ್ ಸ್ಕೀಮ್ ಅಂಥೇಳಿ
ಇಲ್ಲಿ ಕೂಡ ಸರಿಸುಮಾರು 70,000 ಕೋಟಿಯಷ್ಟು ಹಗರಣವನ್ನು ನಾವು ಕೇಳಿದ್ದೇವೆ. ಮುಂದೆ ಆದರ್ಶ್ ಹೌಸಿಂಗ್ ಸ್ಕ್ಯಾಮ್, ಆದರ್ಶ್ ಹೌಸಿಂಗ್ ಹಗರಣ, ಆದರ್ಶ ಮನೆ ನಿರ್ಮಾಣ ಹಗರಣ, ಸ್ಟ್ಯಾಂಪ್ಸ್ ಪೇಪರ್ ಸ್ಕ್ಯಾಮ್ ಅಂತೇಳಿ ಸರಿಸುಮಾರು 20,000 ಕೋಟಿ, ಬೋಫರ್ಸ್ ಸ್ಕ್ಯಾಂಡಲ್ ಅಂತ ಬರುತ್ತೆ, ಅಲ್ಲಿ ಸರಿಸುಮಾರು 1,437 ಕೋಟಿ, ಫೋರ್ಡರ್ ಸ್ಕ್ಯಾಮ್ ಅಂತ ಬರುತ್ತೆ, ಅಲ್ಲಿ ಸರಿಸುಮಾರು 950 ಕೋಟಿ, ಹವಾಲಾ ಸ್ಕ್ಯಾಮ್ ಅಂತ ಬರುತ್ತೆ, ಸರಿಸುಮಾರು 8,000 ಕೋಟಿ, ಮತ್ತು ಸತ್ಯಂ ಸ್ಕ್ಯಾಮ್. ಸತ್ಯಂ ಅನ್ನೋದು ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ನಿ, ಹೌದಾ. ಇಲ್ಲಿ ದಿಸ್ ಇಸ್ ನಾಟ್ ಪಬ್ಲಿಕ್ ಕಂಪ್ನಿ, ಇದು ಒಂದು ಖಾಸಗಿ ಕಂಪ್ನಿ ಆಗಿದ್ದು ಕೂಡ ಇವರು ಕೂಡ ಒಂದು ಹಗರಣದಲ್ಲಿ ಭಾಗಿಯಾಗಿ ಸರಿಸುಮಾರು 14,000 ಕೋಟಿಯಷ್ಟು ಹಣವನ್ನು ಲಪಟಾಯಿಸಿದರು. ಸೊ ವಿದ್ಯಾರ್ಥಿಗಳೇ, ನಾವು ಇಷ್ಟೆಲ್ಲ ಹಗರಣಗಳನ್ನು ನೋಡ್ತಾ ಇದ್ದೀವಿ. ಯಾಕೆ ಈ ಹಗರಣಗಳು ಆಗ್ತಾ ಇದ್ದಾವೆ ಅಂಥೇಳಿ ವಿಚಾರಿಸಿದಾಗ ಅದಕ್ಕೆ ಮುಂದೆ ನಾವು ಮುಂದಿನ ಪಠ್ಯಗಳಲ್ಲಿ ನೋಡ್ಬೋದು, ಕಾಸಸ್ ಆಫ್ ಕರಪ್ಷನ್ಗಳಲ್ಲಿ, ಹೌದಾ. ಯಾಕೆ ಈ ರೀತಿ ಹಗರಣಗಳಾಗ್ತವೆ, ಆರ್ಥಿಕ ದೃಷ್ಟಿಕೋನದಿಂದ, ರಾಜಕೀಯ ದೃಷ್ಟಿಕೋನದಿಂದ, ಸಾಮಾಜಿಕ ದೃಷ್ಟಿಕೋನದಿಂದ ನೋಡಬಹುದು. ಯಾವ ಯಾವ ಕಾರಣಗಳು ಇವೆಲ್ಲ ಹಗರಣಗಳಿಗೆ ಪ್ರಮುಖ ಕಾರಣಗಳಾಗಿವೆ. ಮನುಷ್ಯನ ಆಸೆ. ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಮದರ್ ಅರ್ತ್ ಹ್ಯಾಸ್ ಎನಾಫ್ ರಿಸೋರ್ಸ್ ಟು ಫುಲ್ಫಿಲ್ ಹಿಸ್ ನೀಡ್ಸ್ ಬಟ್ ನಾಟ್ ಹಿಸ್ ಗ್ರೀಡ್ಸ್ ಅಂತೇಳಿ. ಅಂದರೆ ಭೂತಾಯಿ ಎಷ್ಟು ಸಶಕ್ತಳಾಗಿದ್ದಾಳೆಂದರೆ ಮನುಷ್ಯನಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯಗಳನ್ನು, ಮೂಲಭೂತ ಆಸೆಗಳನ್ನು ಪೂರೈಸುವಷ್ಟು ಶಕ್ತಿ ಭೂತಾಯಿಗಿದೆ. ಆದರೆ ಮನುಷ್ಯನಿಗೆ ಇರುವ ದುರಾಸೆಗಳನ್ನಂತಲ್ಲ. ದುರಾಸೆಯು ಕೂಡ ಭ್ರಷ್ಟಾಚಾರಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅಂದರೆ ತಪ್ಪಾಗಲಾರದು. ಹಾಗಾದರೆ ಸ್ನೇಹಿತರೆ, ನಾವು ಇವತ್ತು ಕರಪ್ಷನ್ ಅಂದ್ರೇನು, ಅದರ ಅರ್ಥ, ಅದರ ವ್ಯಾಖ್ಯಾನಗಳು, ಅದರ ಸರ್ವವ್ಯಾಪಕತೆ ಮತ್ತು ಭಾರತದಲ್ಲಿ ಇತ್ತೀಚೆಗೆ ಅಥವಾ ಭಾರತ ಸ್ವತಂತ್ರವಾದ ನಂತರ ನಡೆದಂಥ ಹಗರಣಗಳು, ಭ್ರಷ್ಟಾಚಾರದ ಹಗರಣಗಳನ್ನು ಇವತ್ತಿನ ಪಠ್ಯದಲ್ಲಿ ನೋಡಿದ್ವಿ. ಸೊ ಮುಂದೆ ನಾವು ಈ ಕರಪ್ಷನ್ನ ಲಕ್ಷಣಗಳು ಏನು, ಯಾವ ಗುಣಲಕ್ಷಣ ಅಥವಾ ಸ್ವರೂಪವನ್ನು ಹೊಂದಿದೆ, ಕರಪ್ಷನ್ನಿಂದ ಕಾರಣಗಳೇನು, ಕರಪ್ಷನ್ ಮಾಡಲಿಕ್ಕೆ ಕಾರಣಗಳೇನು, ಪರಿಹಾರೋಪಾಯಗಳು ಏನು ಅನ್ನೋದನ್ನು ಮುಂದಿನ ಪಾಠಗಳಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ಯೋರ್ ಪೇಷನ್ಸ್ ಲಿಸನಿಂಗ್.